ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾನುಮತಿಯ ಕಡೆಯ ದಿನಗಳು ಶುರುವಾಗಿದೆ ಅಂತ ಹೇಳಬಹುದು. ಭಾನುಮತಿ ತಾನು ಆಟ ಆಡ್ತಾ ಇದ್ದೀನಿ ಅಂತ ಅನ್ಕೋತಿದ್ದಾರೆ, ಆದ್ರೆ ಅಲ್ಲಿ ಆಡಿಸ್ತಿರೋದು ವಿಜಿ. ಇಲ್ಲಿ ಭಾನುಮತಿ ತಾನ್ ವಿಜಿನ ಆಡಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ವಿಜಿನೇ ಭಾನುಮತಿನ ಆಡಿಸ್ತಿದ್ದಾನೆ. ಆದ್ರೆ ಅದು ಯಾವ್ದ ಅರಿವು ಕೂಡ ಇಲ್ಲದೆ ತಾನು ಗೆದ್ದೇ ಬಿಡ್ತೀನಿ ಅನ್ನೋ ಬರದಲ್ಲಿ ಮುಂದೋಗ್ತಿದ್ದಾರೆ ಭಾನುಮತಿ. ಆದ್ರೆ ಅವ್ರು ಹೋಗ್ತಿರುವ ಹಾದಿ ಅಂತಿಮ ಆದಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಯಾವುದೇ ಕ್ರಾಸ್ ಏನೂ ಇಲ್ಲ, ಅದು ಏನೇ ಇದ್ರು ಡೆಡ್ ಎಂಡ್ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಹಾಗಾದ್ರೆ ಏನಾಗ್ತಿದೆ, ಏನಾಗ್ಬೋದು? ಈ ಕಡೆ ವ್ಯಾಲೆಂಟೈನ್ಸ್ ಡೇ ದಿನ ಭಾನುಮತಿ ಆ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಅವರು ನೆನಪು ಮಾಡ್ಕೋಬೇಕು, ಅವರಿಬ್ರು ಅದೇ ದಿನ ಒಂದಾದವರು ಅದೇ ದಿನ ದೂರ ಆಗಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಶತಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೀತಾ ವಾಪಸ್ ಆಗ್ತಿದ್ದಾಗ ಮನೆಗೆ ಭಾನುಮತಿಗೆ ಟಕ್ಕರ್ ಕೊಡ್ತಾಳೆ. ಟಕ್ಕರ್ ಕೊಟ್ಟಿದ್ದೇನು ಹಂಗಿಂಗಲ್ಲ, ಸರಿಯಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ರೆಡಿ ಆಗು, ನಿನ್ನ ಭ್ರಮೆಲಿ ಬದುಕ್ತಾ ಇದೆಯಾ, ಭ್ರಮೆನ ಬಿಟ್ಟು ಬದುಕು, ವಿಜಿ ನಿನ್ನ ಯಾವುದೇ ಕಾರಣಕ್ಕೂ ನೀನು ದೂರ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಭಾನುಮತಿ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ, ನಾನು ಆಡ್ಸೋ ಗೊಂಬೆ ವಿಜಯ್, ಆಡ್ದಾಗ ಆಡ್ತಾನೆ, ನಾನು ಹೇಳು ಅಂದ್ರೆ ಹೇಳ್ತಾನೆ, ನಿನ್ನ ಜೊತೆ ಇರು ಅಂದ್ರೆ ಇರ್ತಾನೆ, ಇಲ್ಲ ಅಂದ್ರೆ ಹೋಗ್ತಾನೆ ಅಂತ. ಅದೆಲ್ಲ ನಿನ್ನ ಭ್ರಮೆ, ಖಂಡಿತ ಅದು ಸಾಧ್ಯ ಇಲ್ಲ. ನೋಡ್ತಾ ಇರು ಇನ್ನು ಮುಂದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಗೆಲುವು ತಾತ್ಕಾಲಿಕ ಸೋಲ್ಗೆ, ಆದರೆ ಸತ್ಯಕ್ಕೆ ಗೆಲುವು ಅನ್ನೋದು ಶಾಶ್ವತ. ಅಂಥ ಗೆಲುವು ನಂದಾಗತ್ತೆ, ನೋಡ್ತಾ ಇರು ಅಂತ ಹೇಳಿ ಟಕ್ಕರ್ ಕೊಟ್ಟು ಹೊರಡ್ತಾಳೆ. ಜೊತೆಗೆ ವಿಜಿ ಹತ್ರ ಕೂಡ ಸಾರಿ ಕೇಳ್ತಾಳೆ. ವಿಜಿ ಮುಂದೆ ಒಳ್ಳೆಯವಳಾಗಬೇಕು, ಅವ್ನ ಮನಸ್ಸನ್ನ ಗೆಲ್ಲಬೇಕು ಅಂತ ಭಾನುಮತಿ ಕಾಲಿಟ್ಕೊಂಡು ಬೇಡ್ಕೋತಾಳೆ ಕೂಡ. ಇನ್ನು ಮುಂದೆ ಮಾಡುವುದಿಲ್ಲ, ನನ್ನಿಂದ ತಪ್ಪಾಗೋಯ್ತು, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬಾರ್ದಿತ್ತು ಅಂತ. ಆದರೆ ಇಲ್ಲಿ ಭಾನುಮತಿ ಮಾತ್ರ ಅಯ್ಯೋ ಮಗಳ, ಆ ರೀತಿ ಯಾಕೆ ಅನ್ಕೋತೀಯ, ನೀನು ಬೇಕು ಅಂತ ಮಾಡಿದ್ದಲ್ಲ, ಆ ರೀತಿ ಮನಸ್ಥಿತಿ ಇತ್ತು, ಹೇಳಿದೆ, ನನಗೇನು ಕೂಡ ನೋವಾಗಿಲ್ಲ ಅಂತ ಹೇಳ್ತಿದ್ರೆ ಎಷ್ಟು ಒಳ್ಳೆಯವ್ರು ನೀವು. ಇದೇ ಒಳ್ಳೆತನಕ್ಕೆ ವಿಜಿ ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡೋದು ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ನಂತರ ನೀವಿಬ್ರು ಜಗಳ ಆಡ್ಲಿಲ್ಲ ಅಂದ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೇನು ಬೇಕಾಗಿಲ್ಲ ಅಂದಾಗ ವಿಜಿ ಖಂಡಿತ ಅಮ್ಮ ನಿಮಗೆ ಬೇಡ ಅಂದ್ರೆ ಖಂಡಿತ ನಾನು ನಿನ್ನ ಮೇಲಿಂದ ಜಗಳ ಆಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಕಸವಿಸಿ ಆಗ್ತಿದೆ ಭಾನುಮತಿಗೆ. ನಂತರ ಈ ಕಡೆ ತನ್ನ ಮಗನ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ನಾವು ಅನ್ಕೊಂಡಾಗ ಆಗ್ಬೇಕು, ಈ ಗೀತಾ ಮನೆಯಿಂದ ಹೊರಗಡೆ ಹೋಗ್ಬೇಕು, ವಿಜಿ ನಮ್ಮ ಕೈಗೊಂಬೆ ಆಗಿರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ. ನಂತರ ಭಾನುಮತಿ ಹತ್ರಕ್ಕೆ ಗೀತಾ ಬಂದಿದ್ದೆ, ತಾನು ಕಾಲು ಹಿಡ್ದಿದ್ದು ಯಾಕೆ ಗೊತ್ತಾ ಅಂತ ಹೇಳ್ತಿದ್ರೆ, ನೀನು ಕಾಲು ಹಿಡ್ದಿದ್ದು ನಂಗೆ ತುಂಬಾ ಖುಷಿ ಆಯಿತು, ವಿಜಿ ಅಲ್ಲಿ ಇರಲಿಲ್ಲ ಅಂದರೆ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಿದ್ದೆ, ತುಂಬ ಬಾರಿ ತುಂಬ ಮೆರಿತೀಯ ಅಲ್ಲವಾ, ಅವಾಗ ತೋರಿಸಿ ನಿನ್ನ ಮುಖ ನೋಡು, ನಿನ್ನ ಯೋಗ್ಯತೆ ನೋಡು ಅಂತ ತೋರಿಸೋದಕ್ಕೆ ಅಂತ ಹೇಳ್ತಾ ಇದ್ರೆ ಭಾನುಮತಿ, ನಾನು ನಿನ್ನ ಕಾಲು ಹಿಡ್ತಿದ್ದು ಯಾಕೆ ಹೇಳು, ನಿನ್ನ ಹತ್ರ ಕ್ಷಮೆ ಕೇಳೋಕೆ ಅನ್ಕೊಂಡ್ಯಾ, ನನ್ನ ಗಂಡಂಗೆ ಪೊರೆ ಕಟ್ಟಿದ್ಯಲ್ವಾ, ಆ ಪೊರೆನ ಬಿಡಿಸ್ಬೇಕು ಅಂದರೆ ಇದನ್ನೆಲ್ಲ ನಾನು ಮಾಡಲೇಬೇಕು, ಅದಕ್ಕೋಸ್ಕರನೇ ಇಟ್ಟಿದ್ದೆ ಹೊರತು ಇನ್ಯಾವುದಕ್ಕೂ ಅಲ್ಲ. ನಿಜ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ನಾನೇ ಒಂದು ಕ್ಷಣಕ್ಕೆ ಮರಳಾಗ್ದಾಗ ಆಗೋಯ್ತು ಅಂದರೆ ನನ್ನ ಗಂಡ ಆಗದೆ ಇರ್ತಾನ, ಎಲ್ಲಿಂದ ಇಷ್ಟು ಚಂದ ಮಾತು ಕಲಿತೆ ನೀನು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಿನಗೆ ಈ ಮನೆ ಶಾಶ್ವತ ಅನ್ಕೋಬೇಡ, ಗೇಟ್ ಪಾಸ್ ಸಿಕ್ಕೇ ಸಿಗುತ್ತೆ, ಆ ರೀತಿ ನಾನು ಮಾಡ್ತೀನಿ, ತುಂಬಾ ಮೆರಿಬೇಡ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾನುಮತಿ ಕೂಡ ಏನು ಕಡಿಮೆ ಇಲ್ಲ, ಸರಿಯಾಗಿ ಟಕ್ಕರ್ ಕೊಟ್ಟು ಗೀತಾಗೆ ಮಾತಾಡ್ತಿದ್ದಾರೆ. ನಂದೇ ಗೆಲುವು, ನಾನೇ ಎಲ್ಲ ಅಂತ ಬೀಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಇದೆ, ಫೆಬ್ರವರಿ 14 ಬೆಳಗ್ಗೆ ಆಗಿದೆ. ಆ ಕಡೆ ವಿಜಿ ಮನಸ್ಸಲ್ಲಿ ತುಂಬಾ ನೋವಿದೆ, ಬಟ್ ಅವನು ನಾಟಕ ಮಾಡ್ತಿದ್ದಾನೆ. ಹತ್ರದಲ್ಲಿರೋ ಶತ್ರುಗಳನ್ನ ತುಂಬ ಹುಷಾರಾಗಿ ಫೇಸ್ ಮಾಡಬೇಕು, ಎಲ್ಲ ತನ್ನವ್ರಿಗೆ ನೋವಾಗತ್ತೆ ಅಂತ. ಬಟ್ ಅವನು ಅನಿವಾರ್ಯವಾಗಿ ನನ್ನವರು ಕೂಡ ನೋವು ಪಡಲೇಬೇಕು, ಯಾಕಂದರೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಅವನು ತನ್ನ ನಾಟಕ ಮಾಡ್ತಿದ್ದೀನಿ ಅನ್ನೋದನ್ನ ಯಾರ ಮುಂದೆ ಕೂಡ ತೋರಿಸ್ಕೋತಾ ಇಲ್ಲ. ನಂತರ ಈ ಕಡೆ ಗೀತಾ ಬೆಳಗ್ಗೆನೆ ಕಾಫಿ ಮಾಡ್ತಿದ್ದಾಳೆ, ಹಾಟ್ ಇರುವಂಥ ಕಾಫಿ, ಅದನ್ನು ಕೊಡೋದ್ರ ಮುಖಾಂತರ ಸರ್ಪ್ರೈಸ್ ಕೊಡಬೇಕು ವಿಜಿಗೆ ಅಂತ. ಈ ಕಡೆ ಯಾಕೆ ಅಮ್ಮ ಅಂದಾಗ, ಅಮ್ಮ ಯಾಕೆ ಗೊತ್ತಿಲ್ವ, ಲವ್ ಮ್ಯಾರೇಜ್ ಅಂತ ಫೆಬ್ರವರಿ 14 ಅಂತ ಯಾವಾಗಲೂ ವಿಜಿನೇ ನನಗೆ ಇದನ್ನೆಲ್ಲ ಮಾಡ್ತಿದ್ದ, ಆದರೆ ಇವತ್ತು ನಾನು ಸರ್ಪ್ರೈಸ್ ಕೊಟ್ಟು ಅವನಿಗೆ ನೆನಪು ಮಾಡ್ತೀನಿ, ಅವನು ಇದನ್ನು ನೆನಪು ಮಾಡಿಕೊಂಡು ನನಗೆ ವಿಶ್ ಮಾಡ್ತಿದ್ದ, ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದಾಗ ಅವನ ಮನಸ್ಥಿತಿ ಈಗ ಮೊದಲಾಗಿಲ್ವಲ್ಲ ಮಗಳೇ, ಅದನ್ನು ಅವನು ಹೇಗೆ ಸ್ವೀಕರಿಸ್ಬೋದು ಅಂದಾಗ, ಅಮ್ಮ ಅವನು ಎಲ್ಲವನ್ನ ಕೂಡ ಮರಿಬೋದು, ನಮ್ಮ ಬರ್ಡೇ ಜೊತೆಗೆ ನಮ್ಮ ಮದುವೆ ಆದ ದಿನ, ಆದರೆ ಈ ಒಂದು ದಿನ ಅವ್ನು ನನಗೆ ಪ್ರಪೋಸ್ ಮಾಡಿದ್ದು, ನಾವಿಬ್ಬರು ಒಪ್ಕೊಂಡಿದ್ದ ದಿನ, ಖಂಡಿತ ಇದನ್ನು ಅವ್ನು ಮರೆಯೋದಿಲ್ಲ. ಆದರೆ ಇವತ್ತು ನಾನು ಹೋಗಿ ಅವನಿಗೆ ಕಾಫಿ ಕೊಡೋದ್ರ ಮುಖಾಂತರ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಖುಷಿಯಿಂದ ಹೋಗ್ತಿದ್ದಾಳೆ. ಅಲ್ಲಿ ವಿಜಯ್ ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಿದ್ದಾನೆ.
ಅಷ್ಟರಲ್ಲಿ ಅದಕ್ಕೂ ಮುನ್ನನೇ ಈ ಕಡೆ ವ್ಯಾಲೆಂಟೈನ್ಸ್ ಡೇಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ನ ಮಾಡ್ತಿರ್ತಾಳೆ. ಈ ಕಡೆ ವಿಜಿ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ, ಅವನಿಗೆ ಗೊತ್ತಾಗುತ್ತೆ, ಬಟ್ ಆದರೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ನಂತರ ಈ ಕಡೆ ಗೀತಾ ಕಾಫಿ ಕೊಡ್ತಿದ್ದಾಗೆ ಕಾಫಿ ನೋಡಿ ಗೊತ್ತಾಗುತ್ತೆ ಅಂದ್ಕೊಂಡ್ರೆ ಕಾಫಿನ ಕೂಡ ಮರಳು ಮಾಡಕ್ಕೆ ತೊಗೊಂಡು ಬಂದಿದ್ದಾಳೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಚೆಲ್ಬಿಡ್ತಾನೆ. ಬೇಕು ಅಂತ ಚೆಲ್ದೇ ಇರೋ ಹಾಗೆ ಚೆಲ್ಬಿಡ್ತಾನೆ. ಇದರಿಂದಾಗಿ ಗೀತಾಗೆ ತುಂಬ ಬೇಜಾರಾಗುತ್ತೆ. ಅಷ್ಟೆಲ್ಲ ಬೇಜಾರಾದರೂ ಕೂಡ ಅವಳು ತೊಡ್ಕೋತಿದ್ದಾಳೆ, ನೋವನ್ನು ಹದ್ಮಿಟ್ಕೋತಿದ್ದಾಳೆ. ಮತ್ತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ವಿಜಿ ಜೊತೆ ತನ್ನ ಖುಷಿ ದಿನನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಯಾವುದೇ ಕಾರಣಕ್ಕೂ ಅವರಿಬ್ರು ನಡುವೆ ಆಗಬಾರ್ದು. ಈ ದಿನ ಅವರಿಬ್ರು ಕೂಡ ಪ್ರಪೋಸ್ ಮಾಡಿ ಒಪ್ಕೊಂಡಿದ್ದೇನ, ಇದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಆ ಇಂಪಾರ್ಟೆಂಟ್ ದಿನಾನ ನಾನು ಸ್ಪಾಯ್ಲ್ ಮಾಡಲೇಬೇಕು. ಯಾಕಂದರೆ ಇದೇ ದಿನ ಅಲ್ವಾ ಅವಳು ಒಪ್ಕೊಂಡು ನಮ್ಮನೆ ಕಾಲಿಟ್ಟು ಇಷ್ಟೆಲ್ಲ ಆಗಿದ್ದು, ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದಿದ್ದು. ಅವಳು ಆ ದಿನ ಪ್ರಪೋಸಲ್ನ ಒಪ್ಕೊಳ್ಳದೆ ಈ ಒಂದು ಮದುವೆ ನಡೀತಾ ಇದ್ದಿದ್ರೆ ಇದು ಯಾವುದೂ ಕೂಡ ನಡೀತಾನೆ ಇರಲಿಲ್ಲ. ಅದೇ ದಿನ ಅವರಿಬ್ರು ಬೇರೆ ಆಗಬೇಕು. ಆ ರೀತಿ ನಾನು ಮಾಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಸಂಭ್ರಮದಲ್ಲಿರೋ ಅವರು ನಡುವೆ ಅದೇ ದುರಂತ ಆಗ್ಬಿಡ್ಬೇಕು, ದುರಂತ ಘಟಿಸ್ಬಿಡ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಭಾನುಮತಿ ಪಕ್ಕಾ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ನಂತರ ಇದು ಯಾವುದೇ ಪ್ಲ್ಯಾನ್ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಈ ಕಡೆ ಗೀತಾ ತನ್ನ ಸೆಲೆಬ್ರೇಷನಲ್ಲಿದ್ದಾಳೆ. ವಿಜಿನ ಓಲೈಸಿ ಅವನ ಪ್ರೀತಿ ಮಾಡಿ ತನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ವಿಜಿ ಕೋಪನ ತಣ್ಣಗೆ ಮಾಡಬೇಕು ಅಂತ. ಆದರೆ ವಿಜಿ ಮಾತ್ರ ನಾಟಕನೇ ಮಾಡ್ತಿದ್ದಾರೆ. ಬಟ್ ಒಂದು ಕ್ಷಣ ಈ ಕಡೆ ಎಲ್ಲ ರೀತಿ ಮಾಡಿದ್ರು, ರೂಮೆಲ್ಲ ಡೆಕೋರೇಟ್ ಮಾಡಿದ್ರು, ತುಂಬ ಬೇಜಾರಲ್ಲಿ ಕುತ್ಕೊಂಡಿದ್ದಾಳೆ. ಬಿಕಾಸ್ ವಿಜಿ ಅವಳಿಗೆ ಯಾವುದೇ ರೀತಿಲೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಬಟ್ ಮತ್ತೆ ವಿಜಿ ಬಂದಿದ್ದ ಡ್ರೆಸ್ನ ಕೊಟ್ಟು ಎಲ್ಲ ರೀತಿ ಒಂದು ಡೆಕೋರೇಷನ್ನಲ್ಲಿ ಮಾಡಿ ಮತ್ತೆ ಸರ್ಪ್ರೈಸ್ ಕೊಟ್ಟು ಇಬ್ಬರು ಕೂಡ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಡಿನ್ನರ್ ಎಲ್ಲವೂ ಕೂಡ. ಬಟ್ ಈ ಕಡೆ ವಿಜಿ ಹೇಗೆ ಬಂದ ಅಂತ ಅಂದ್ಕೊಂಡ್ರೆ ಭಾನುಮತಿನೇ ಸಮಾಧಾನ ಮಾಡಿ ವಿಜಿಗೆ ಹೋಗು ಅಂತ ಕಳಿಸಿರ್ಬೋದು ಒಳ್ಳೆ ರೀತಿಲಿ ಅಂತ ಅನ್ನಿಸ್ತದೆ. ನಂತರ ಈ ಕಡೆ ವಿಜಿ ಕೂಡ ಅಮ್ಮನ ಮಾತು ಕೇಳ್ಕೊಂಡು ಮತ್ತೆ ಗೀತಾ ಹತ್ರ ಬಂದಿರ್ಬೋದು ಅನ್ನೋದು ನಮ್ಮ ಪ್ರಿಡಿಕ್ಷನ್ ಆಗಿದೆ. ನಂತರ ಈ ಕಡೆ ಇಬ್ಬರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಸೆಲೆಬ್ರೇಷನಲ್ಲಿ ದುರಂತ ಘಟಿಸ್ಲೇಬೇಕು ಅಂತ ಅಂದ್ಕೊಂಡಿರೋ ಭಾನುಮತಿ ಪಕ್ಕ ಪ್ಲಾನ್ ಮಾಡಿಕೊಂಡು ಯಾವುದೋ ಒಂದು ಟ್ವಿಸ್ಟನ್ನ ಕೊಡೋಕೆ ರೆಡಿ ಆಗಿದ್ದಾರೆ. ಫೈನಲಿ ಇಬ್ಬರ ನಡುವೆ ಒಂದು ಬೆರಗು ಬರ್ತದೆ. ಅದೇ ದಿನ ಇಬ್ಬರು ಖುಷಿಯಾಗಿರೋ ಸಮಯದಲ್ಲೇ ಒಂದು ದೊಡ್ಡ ಅಲೆನೇ ಇಬ್ಬರ ಮಧ್ಯೆ ಹೇಳ್ತಾ ಇದೆ. ಆ ಒಂದು ಅಲೆ ಅಂತಂತ ಅಲೆ ಅಲ್ಲ, ಸುನಾಮಿ ಅಲೆ ಅಂತಾನೆ ಹೇಳ್ಬಹುದು. ಅದರಿಂದಾಗಿ ಅವರಿಬ್ಬರ ಮನಸ್ಸುಗಳು ಕೂಡ ಒಡೆದೋಗ್ತಾ ಇದೆ. ಆಲ್ರೆಡಿ ಈ ಕಡೆ ಗೀತಾ ಸಾಕಷ್ಟು ನೋವು ತಿಂದು ಸೋತಿದ್ದು, ಈ ಕಡೆ ವಿಜಿತ ನೋವು ಕೊಡ್ತಿದ್ದೀನಿ ಅಂತ ಗೊತ್ತಿದ್ದು ಮತ್ತೆ ನೋವು ಕೊಡ್ತಿದ್ದಾನೆ. ಫೈನಲಿ ಇಬ್ಬರ ನಡುವಿನ ಬಿರುಕು ಭಾನುಮತಿಗೆ ಖುಷಿ ತರಿಸ್ತದೆ. ಬಟ್ ತಾತ್ಕಾಲಿಕ ಅನ್ನೋದನ್ನ ಮರ್ತಿದ್ದಾರೆ. ಹಾಗಿದ್ರೆ ಏನಾದಾಗಿರ್ಬಹುದು, ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.